ಅದೇ ಅತ್ತೆ ಎದ್ದೊಳಿ ಅತ್ತೆ, ಊಟ ಮಾಡಿ. ಅಯ್ಯ, ನೀವ್ ಹಿಂಗೆಲ್ಲನೂ ತಲೆನಾಗ ಟೆನ್ಷನ್ ಇಕ್ಕೊಂಡು ಹಿಂಗೆ ಮನೆ ಕಬಿಟ್ರೆ ಆಯ್ತದ? ಎದ್ದೊಳಿ ಮ್ಯಾಕೆ. ನಾನು ಕಾಲೇಜ್ಗೆ ಹೋಗಿದಂಗೆ ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ನೋಡು ಮನೆಗೆ ಅಡುಗೆ ಮಾಡ್ಕೊಂಡಿವ್ನಿ, ತಿನ್ರಿ ಅಂದ್ರೂ ತಿನ್ಲಿಲ್ಲ, ನಂಗೆ ಬೇಜಾರಾಗಕ್ಕಿಲ್ವಾ? ಎದ್ದೊಳಿ ಮ್ಯಾಕೆ. ಅಯ್ಯೋ, ಅನ್ಕೊಂಡ್ರು ಅನ್ಕೋತಾರೆ, ನಾವೇ ಕಳ್ರು ಅಂತಾನೆ ಅನ್ಕೊಂಡ್ಲಿ ಬಿಡಿ, ನಾವೇ ಒಡವೆ ಕದ್ದಿರ ಕಳ್ರು ಅಂತಾನೆ ಅನ್ಕೊಂಡ್ಲಿ ಬಿಡಿ, ನೀವ್ಯಾಕೆ ಟೆನ್ಷನ್ ತಗೋತೀರಾ? ನಾವು ಕದ್ದಿದ್ದೀವಿ ಒಡವೆನ ಹಂಗೆ ಅನ್ಕೊಂಡ್ಲಿ ಬಿಡಿ, ನೀವ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಇದು ಮಾಡ್ತಿದ್ದೀರಾ? ಎದ್ದೊಳಿ ಮ್ಯಾಕೆ ಸುಮ್ಕೇನಿಯ. ಅಯ್ಯೋ, ನೀವಂತೂ ಮನಿಕಂಡು ನಾನು ನೋಡ್ತಾನೆ ಇದ್ದೀನಿ ವಾರದಿಂದ. ಸಪ್ಪ ಕೂತ್ಕೊಳ್ಳೋದು, ಒಬ್ಬೊಬ್ರು ಹೇಳೋದು, ಮನಿಕೊಳ್ಳೋದು, ನನಗೂ ಸಾಕಾಗೋಗ್ಬಿಟ್ಟೈತದೆ ನೋಡಿ 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 ನೋಡಿ. ಎದ್ದೊಳಿ ಅತ್ತೆ. ಅನ್ಕೋತಾರ, ಅನ್ಕೊಳ್ಳೋರಲ್ಲ ಅನ್ಕೊಳ್ಳಿ ಕಣತೆ. ನೀವು ಎದ್ದೊಳಿ ಅತ್ತೆ, ನೀವು ಸುಮ್ಕೇನಿಯ. ಎದ್ದೊಳಿ ಅತ್ತೆ ಸುಮ್ಕೇನೆ. ಇಕ್ಕಬಿಟ್ಟು ಬರ್ತೀನಿ ತಟ್ಟೆಗೆ, ಒಸಿ ತಿನ್ಕೊಳ್ಳಿ, ಏನಾಗಕ್ಕಿಲ್ಲ. ಒಂಚೂರೇ ಚೂರು ತಕೊಬಿಟ್ಟು ಬರ್ತೀನಿ. ಸರಿನೇ? ಎದ್ದೊಳಿ. ಬ್ಯಾಡ ಕಣಿ ಮಹಾ, ನಂಗೆ ಬ್ಯಾಡ್ವೆ, ಬ್ಯಾಡ. ನೀನು ತಿನ್ಕ ಹೋಗು. ನೀನು ತಿಂದಿದ್ದಂಗಿರ್ಬೇಡ, ನೀನು ತಿನ್ಕ ಹೋಗು. ನನಗೆ ಯಾಕೋ ಮನ್ಸಿಗೆ ಒಂಥರ ಸಮಾಧಾನ ಇಲ್ಲ ಕಣಮಿ. ನೀನು ಸುಮ್ಕ ಹೋಗು, ನೀನು ತಿನ್ಕ. ನಾನು ಆಮೇಕಿಂದ ಬೇಕಾದ್ರೆ ಎದ್ದು ತಿನ್ಕ ಕೈ ಕಲ್ಮ್ ಕದ್ಕೊಂಡು. ನನ್ನಿಂದ ನೀನು ಕಾಲೇಜೆಲ್ಲ ತಪ್ಪಿಸ್ಬೇಡ ಕಣವ. ಹೋಗಿ ಸುಮ್ಕೇನಿಯ ಕಾಲೇಜ್ಗೆ, ಎಕ್ಸಾಮ್ ಶುರು ಅಂತ ಹೇಳ್ತಾ ಇದ್ದೆ. ನೋಡಿ ನನ್ನ ಮಗ ಹೋಗವನಿ, ನೀನು ಹೋಗಿದ್ದಂಗಿಲ್ಲೇ ಇರೋದು. ಸುಮ್ಕೇನಿಯ ಹೋಗವ, ಸುಮ್ಕೆ ಹೋಗಮ್ಮ, ಸುಮ್ಕೇನೆ ಹಿಂಗೆಲ್ಲ ತಪ್ಪಿಸ್ಬೇಡ ಕಾಲೇಜ. ಹೋಗು, ನಾನು ಎದ್ದು ತಿನ್ಕತೀನಿ, ಹೋಗು. ಹೂನಿ ಹೇಳಿ. ನೀವು ಹಿಂಗೆ ಪಾಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಗೊಳು ಅಂತ ಹೊತ್ಕೊಂಡು ಹಿಂಗೆ ಮನೆ ಕಣಿದ್ರೆ ನಾನು ತಾನೇ ಹೋಗ್ಬಿಟ್ಟು ಕಾಲೇಜಾಗ ನಿಮ್ಮದೇ ಕುಂತ್ಕೊತೀನಿ ಅನ್ಕೊಬಿಟ್ರೆ? ಎದ್ದೊಳಿ ಮ್ಯಾಕೆ. ಕಂಡಿವ್ನಿ ಎದ್ದೊಳಿ ಸುಮ್ಕೇನಿಯ. ನೀವು ತಿನ್ನೋದು ನಾನು ಕಂಡಿವ್ನಿ. ಎಷ್ಟು ನಿಮ್ಗೆ ತಿನ್ರಿ ಅಂದ್ರೂ ನೀವು ತಿನ್ನಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಂಗೆ ಸಂದ ಗೊತ್ತು. ಎದ್ದೊಳಿ ಸುಮ್ಕೇನಿಯ. ಎದ್ದೊಳಿ ಮ್ಯಾಕೆ. ಸುಮ್ಕಿರ ಮಹಾ, ನಂಗೆ ಬೇಜಾರಾಯ್ತದೆ. ಸುಮ್ಕಿರವ. ಪಾರಿ ಪಾರಿ. ಹೋ ಪದಕ್ಕ, ಇಷ್ಟು ದಿನಕ್ಕೆ ಬಂದರೆ ಇವಾಗೇನೇನಿಯ? ಅಯ್ಯೋ, ಬನ್ನಿ ನೀವಾರು ಹೊಸಿ ನಮ್ಮ ಅತ್ತೆಗೆ ಹೇಳಿ. ಯಾಕಮ್ಮಿ, ಏನಾಯ್ತು? ನಿಮ್ಮ 4 ದಿನ ಆಯ್ತು ಬಂದು, ನಮ್ಮಂತ ಕತೆ ವಿಷಯ ಗೊತ್ತಿಲ್ಲ ಅಂತ ಅನ್ನಿಸ್ತದೆ ನೋಡಕ್ಕ. ಅದೇ ಒಡವೆ ಕದ್ದವ್ರೆ ಅಂತ ಹೇಳ್ದಾಗಿಂದನೂ ಅತ್ತೆ ಪೂರ್ತಿ ಸಾಪ್ಕ ಹೋಗ್ಬಿಟ್ಟೈತೆ. ಅತ್ತೆ ಗೊತ್ತಿ ನೆಮ್ಮದಿನೇನಿಯ ಇಲ್ಲ, ತಿಂತನೂ ಇಲ್ಲ, ಕುಂತ್ಕೊಂತನೂ ಇಲ್ಲ. ಜನ ಏನು ಅನ್ಕೋತಾರೋ ಅಂತ ಹೇಳ್ತಾನೆ ಐತೆ. ನಾನು ಹೇಳ್ತೀವಿ, ಜನ ಏನಾರ ಅನ್ಕೊಳ್ಳಿ, ನಿಂಗೆ ಯಾಕೆ ಸುಮ್ಕಿರತ್ತೆ ಅಂದರೆ ಕೇಳೋಕೆ ತಯಾರಿನೇನಿಯ ಇಲ್ಲ. ಸುಮ್ಕಿನೇನಿಯ ಬೇಜಾರು ಮಾಡ್ಕೊಂಡು ಮಲಗೈತೆ ನೋಡಿ. ಇಷ್ಟೊತ್ತಾಗೈತೆ ಆದ್ರೂ ಅತ್ತೆ ಸುಮ್ಕಿನೇನಿಯ ಎದ್ಬಿಟ್ಟು ತಿಂತಾ ಇಲ್ಲ. ನೀವನ ಹೊಸಿ ಹೇಳಿ. ಅಯ್ಯೋ ಹೌದೇ, ದೇವ್ರನ್ನ ನಂಗೆ ವಿಷಯ ಗೊತ್ತಿರಲಿಲ್ಲ. ನಾನು ಈ ಕಡೆ ಬರ್ಲಿಲ್ವಲ್ಲ ಶಾನೆ, ಅದಕ್ಕೆ ನೀ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಲೇ ಲೇ ಪಾರಿ ಪಾರಿ, ಲೇ ಪಾರಿ ಪದ್ದಿ ಬಾಬಾ ಕುಂತ್ಕ ಬಾರೆ. ಲೇ ಪಾರಿ, ಏನಾಯ್ತು ಅಂತದು? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹಿಂಗೆ ಸ್ವರ್ಗ ಹೋಗ್ಬಿಟ್ಟಿದ್ಯಾ? ದೇವ್ರೊಡೆ ನನಗೆ ಹಿಂಗೆ ಆಗೈತಿ ಅಂತ ನಂಗೆ ಗೊತ್ತಿರ್ಲಿಲ್ವಲ್ಲೇ. ದೇವ್ರಣೆಗೂ ಏನಾಯ್ತೆ? ಏನಂತ ಹೇಳಿ ಕಳ್ಳಿ ಅಂತ ಸರೋಜಿ ನನ್ನ ಬಗ್ಗೆ ಎಲ್ಲ ಊರು ತುಂಬ ಹೇಳ್ಕೊಂಬಿಟ್ಟು ಬಂದವಳೆ. ನಾನೇ ದೊಡ್ಡ ಕಳ್ಳಿ ಅನ್ನಂಗೆ ಹೇಳ್ಕೊಂಬಿಟ್ಟು ಬಂದವಳೆ. ಈಗ ಊರ್ ಜನ ಎಲ್ಲ ಏನ್ ಅನ್ಕೊಳಕ್ಕಿಲ್ಲ ನನ್ನ ಬಗ್ಗೆ. ನೀನೇ ಯೋಚನೆ ಮಾಡಿ, ಏನ್ ಅನ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಎಲ್ಲ ಕೆಟ್ಟು ಕೆರೆ ಹಿಡ್ದೋಗ್ಬಿಟ್ಟೈತೆ. ಎಲ್ಲನ ಕುಂತ್ಕೊಂಡ್ರೆ ಅದೇ ಯೋಚನೆ ಬರ್ತದೆ, ನಾನು ಕಳ್ಳಿ ಆಗೋಗ್ಬಿಟ್ನಾ ಅಂತ ನೀನೇ ಯೋಚನೆ ಬರ್ತದೆ. ಊರ್ ಜನದಾಗೆ ಸಾಕಮ್ಮನೂ ಯಾಕ ಮೀನ್ ಕದ್ದಿದಿ ಅಂತ ನಿಜನೇ ಅಂತ ಬಂದು ಕೇಳ್ಬಿಟ್ಲು. ನನಗಂತೂ ಮನ್ಸಿಗೆ ನೆಮ್ಮದಿನೇನಿಯಾ ಇಲ್ಲ. ನನಗಂತೂ ನಾನು ಕದ್ದಿದ್ರೆ ನನಗೂ ಏನು ಅನ್ನಿಸ್ತಿರ್ಲಿಲ್ವೇನೋ. ನಾವು ಕದ್ದ ಅಂತ ಜನ ಅಲ್ಲ ಕಣಮ್ಮಿ, ನಿಂಗೂ ಗೊತ್ತಿಲ್ದಿರೋದು ಏನೈತೆ. ಈಗ ಊರ್ ಜನ ಎಲ್ಲ ನನ್ನ ಬಗ್ಗೆ ಮಾತಾಡ್ತಿದ್ರು. ತಿನ್ಕೊಂಡು ಉಣ್ಕೊಂಡು ನಾನು ಹೆಂಗಿರ್ಲಿ ಹೇಳು ನೀನೇನೇನಿಯ? ನಂಗೆ ಇರಕ್ಕಾಯ್ತದ? ನಂಗೆ ಅದೇ ಒಂದು ವ್ಯಾತೆ, ಅದೇ ಒಂದು ಕೊರತನೆ ಬಂದ್ಬಿಟ್ಟೈತೆ ನನಗಂತೂ. ಏನ್ ಮಾಡಕ್ಕೂ ಆಯ್ತಿಲ್ಲ. ಮತ್ತೆ ನಿಮ್ಗೇನು ಊರಾಗೆಲ್ಲನೂ ನೀವು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಬೇಕು ಅಷ್ಟೇ ತಾನೇ? ನಾನೇನೋ ಒಂದದಕ್ಕೆ ವ್ಯವಸ್ಥೆ ಮಾಡಿವ್ನಿ, ಹೊಸಿ ಸುಮ್ಕಿರ್ರಿ. ಓಹೋ ಮಹಾ, ಈಗ ಗೊತ್ತಾಯ್ತು. ಮಹಾ ಯಾಕೆ ಹೋಗ್ಬಿಟ್ಟು ಸರೋಜಿ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು. ಪಾಪ ಅವ್ರ ಅತ್ತೆ ಪರಿಸ್ಥಿತಿ ನೋಡಕ್ಕೆ ಆಗದಿರೋದಕ್ಕೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿರೋದು. ಪಾಪ ಈಗ ನಾನು ಕಂಪ್ಲೇಂಟ್ ವಾಪಸ್ ತಗ ಅಂತ ಹೇಳಿದ್ರೆ ನನ್ನಂತ ಕಿತ್ತೋದವಳು ಹುಡಿಕೊಂಡೋದ್ರೂ ಸಿಗಕ್ಕಿಲ್ಲ. ಬ್ಯಾಡ ಬಿಡು, ಕೇಸ್ ವಾಪಸ್ ತಗಂತ ನಾನೇ ಕೇಳಿ. ಹಂಗಿರ್ಲಿ ಕೇಸು. ಸರೋಜಿ ಮಾಡಿರೋದು ತಪ್ಪೇನೇ. ನಾನಂತೂ ನ್ಯಾಯದ ಪರನೇನಿಯ ಮಾತಾಡೋದು. ಫ್ರೆಂಡ್ಸು ಗಿನ್ಸು ಬಿಟ್ಟು ನ್ಯಾಯನೇನಿಯ. ಯಾಕೆ ಮಾತಾಡಲಿ? ಅಲ್ಲೇ ಬಿದ್ದಿರ್ಲಿ ಪೊಲೀಸ್ ಸ್ಟೇಷನ್ನಾಗೇನೇನಿಯ ಮುಗಿಸ್ಕೊಳ್ಳಿ. ಪಾಪ ಪಾರಕ್ಕೊಂದು ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿದೋಯ್ತಾಯ್ತು ನನಗಂತೂ. ಪಾಪ ಪಾರಕ್ಕ ಎಂತ ನಕ್ಕೊಂಡು ಓಡಾಡ್ಕೊಂಡು ಹೆಂಗಿದ್ದೋಳನ್ನ ಕಳ್ಳಿ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಮಲಗಿಸ್ಬಿಟ್ಟವಳು ನೋಡೋಳು. ಕಂಪ್ಲೇಂಟ್ ವಾಪಸ್ ತಗೋಬೇಕು ತಾನೆ? ಊರು ಜನದ ಮುಂದೆ ಕ್ಷಮೆ ಕೇಳೋಗಂಟನೂ ಜೈಲಾಗೆ ಬಿದ್ದಿರಲಿ ಇವಳು ನನಗೇನಂತೆ. ಪಾಪ ಪಾರಿ ಹೆಂಗಾಗ್ಬಿಟ್ಟವಳು, ಹೆಂಗಿದ್ದೋಳು. ಅಯ್ಯೋ ಹೋಗಿ ತಟ್ಟೆಗೆ ಹಾಕೊಂಬಿಟ್ಟು ಬಾರೆ ಹೋಗಿ. ಪಾರಿ ನೀ ಸುಮ್ಕೆ ಎದ್ದೋಳು, ಎಲ್ಲ ಒಳ್ಳೇದಾಯ್ತದೆ, ನೀನೇನು ಟೆನ್ಷನ್ ತಗೋಬೇಡ. ಈಗಾಗಲೇ ಏನಿಯ ಸರೋಜಿನೂ ಹಂಗೇನಿಯ ಮಗಳನ್ನ ಇಬ್ರು ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಹೋಗವ್ರೆ. ಒಡವೆ ಕದ್ದಿರೋದು ಮಗಳೇ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ಟೈತಂತೆ ಪೊಲೀಸರಿಗೆ. ಇವಾಗ ಎದ್ದೋಳು ನೀನು. ಊರೆಲ್ಲ ಮುಂದೆ ಅವಳೇನಿಯ ಕ್ಷಮೆ ಕೇಳ್ತಾಳೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು. ಏನು ಹೇಳ್ತಿದ್ಯಾ ಪದ್ದಿ ನೀನು? ಹೂ ಕಣ್ಲಿ,
ಸತ್ಯ ನಿಧಾನ ಆದ್ರೂ ಪರವಾಗಿಲ್ಲ, ಗೆದ್ದೇ ಗೆಲ್ತದೆ. ನೀನ್ ಎದ್ ಕೂತ್ಕ ಮಹಾ, ಹೋಗ್ಬಿಟ್ಟು ಒಂದು ತಟ್ಟೆಗೆ ಏನಾರ ಹಾಕಬಿಟ್ಟು ಬಾ ಹೋಗು. ಏನ್ ಹೇಳ್ತಿದ್ಯಾ ನೀನ್, ನಿಜನೇನೆ? ಹೂಕಂಡ್ ಪಾರಿ ನಿಜನೇನೆ. ನಾನು ಅವ್ರ ಮನೆಗೇನೆ ಇದ್ದೆ, ಪೊಲೀಸ್ನವರು ಎಳ್ಕೊಂಬಿಟ್ಟು ಬಂದ್ರು ಪೊಲೀಸ್ನವರು. ನೀನೇನೇನು ಟೆನ್ಷನ್ ತಗೊಳಕ್ ಹೋಗ್ಬೇಡ ಇನ್ನು, ಸರಿನಾ? ನೀನ್ ಟೆನ್ಷನ್ ಎಲ್ಲ ಪಕ್ಕಕ್ಕೆ ಮಾಡೋಗ್ಬಿಟ್ಟು ಸುಮ್ಕೆನೇನಿಯ. ಈಗ ಎಲ್ಲ ಗೊತ್ತಾಗೈತಳ ಮಗಳೇ, ನೀನಿಯ ಕೊದ್ದಿರೋದು ಮಾಡಿರೋದು ಅಂತ ಎಲ್ಲ ಗೊತ್ತಾಯ್ತದೆ. ಈಗ ಬಂದ್ಬಿಟ್ಟು ನಿಂತಾಗ ಸಮಯಕ್ಕೆ ಕೇಳಿಸ್ತಾರೆ. ದೇವ್ರೆ, ನಾನ್ ಕಳ್ಳಿ ಅಲ್ಲ ಅಂತ ಹೇಳ್ಬಿಟ್ಟ ಸರೋಜಿಗನ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು ಕಣ್ಲೆ. ನಂಗೆ ಊರ್ ಜನ ಗೊತ್ತಾಗಲಿಲ್ಲ ಅಂದ್ರೆ ಸರೋಜಿ ಗೊತ್ತಾಯ್ತಲ್ಲ ನಾನು ಕಳ್ಳಿ ಅಲ್ಲ ಅಂತ, ಅಷ್ಟೇ ಸಾಕು. ಯಾವಾಗೂ ಮಗಳನ್ನ ನನ್ನ ಮಗ ಲವ್ ಮಾಡ್ದಾಗಿಂದನೂ ಅನ್ನೋಳು, ಎಲ್ಲ ನಿನ್ನಿಂದನೇನಿಯಾ ಎಲ್ಲ ಆಸ್ತಿಗೋಸ್ಕರ ನೀನಿಯ ಮಗನ್ ಚೂ ಬಿಟ್ಟಿದ್ಯಾ ಅಂತೋಳು ಇಂತೋಳು ಅಂತ ಊರು ತುಂಬಾ ಹೇಳ್ಕೊಂಬಿಟ್ಟು ಬರೋಳು. ನಾನು ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಇವಾಗ ನನ್ಗಾಗಕ್ಕಿಲ್ಲ. ಹೆಂಗೋ ದೇವ್ರು ಕಂಡ್ಬಿಟ್ಬಿಟ್ಟು ನಾನು ಕಳ್ಳಿ ಅಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ಬಿಟ್ನಲ್ಲ, ಅಷ್ಟೇ ಸಾಕು. ಬೇರೆ ಇನ್ನೇನು ಬೇಡ ನನಗಂತೂ. ದೇವ್ರೆ, ನಾನು ಮಾಡಿದ್ರೆ ನನಗಾಯ್ತದೆ, ನಾನು ಮಾಡಿಲ್ಲ ಅಲ್ವಾ? ಅದಕ್ಕೆ ನೀನು ಹೇಳೋದು ಸತ್ಯ ಒಂದಲ್ಲ ಒಂದಿನ ಬೆಳಕಿಗೆ ಬರಲೇಬೇಕು. ಇನ್ನು ಅದಕ್ಕೆಲ್ಲ ಸಪ್ಪಗೆ ಮನೆ ಕಣ್ಣಿಂಗ್ ಕುಂದ್ಕೊಬಿಟ್ರೆ ಆಯ್ತದ? ಈಗ ಸಕಬತ್ತಲ್ಲಿ ತಿಂದಿಯವನ ಊಟನ ಏನೋ ಹೊಸಿ ತಿಂದ್ಬಿಟ್ಟು ನಿಮ್ಮದೇ ಕುಂತ್ಕ. ದೇವ್ರ ಮೇಲೆ ಭಾರ ಹಾಕು, ಕರ್ಮ ಯಾರನ್ನೂ ಬಿಡಕ್ಕಿಲ್ಲ, ಎಲ್ರಿಗೂ ಸರಿಯಾಗಿ ಹೊಡಿತದೆ. ಅತ್ತೆ ತಗೊಳ್ಳಿ, ತಗೊಳ್ಳಿ. ನಾನು ಹೇಳಿಲ್ವಾ ಎಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು? ತಗೊಳ್ಳಿ. ಎಲ್ಲ ನಿನ್ ಸೊಸೆನೇನಮ್ಮ ಮಾಡಿರೋದು. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸರಿಗೆಲ್ಲನೂ ಹೇಳ್ಬಿಟ್ಟು ಇವಳೇನಿಯ ಬಂದಿದ್ದು ಎಲ್ಲನೂ ಹಿಂಗೆ ಅಂತ ಹೇಳ್ಬಿಟ್ಟು ಮಹಾ ಒಳ್ಳೆ ಕೆಲಸ ಏನಿಯ ಮಾಡಿದ್ಯಾ ಬುಡಾಮಿ. ನಾನು ಏನಕ್ಕೂ ಅನ್ಕೊಬಿಟ್ಟಿದ್ದೆ, ಸದ್ಯ ಒಳ್ಳೆ ಕೆಲಸನೇ ಮಾಡಿದ್ಯಾ. ಪಾರಕ್ಕನ ಪರಿಸ್ಥಿತಿ ನೋಡಿದ್ರೆ ನನಗೆ ಹೊಟ್ಟೆ ಎಲ್ಲ ಉರಿಯೋದು. ಪರಕ ನೀನೇನು ತಲೆ ಕೆಡ್ಸ್ಕೊಬಿಡ ಕಣಕ್ಕೋ, ಎಲ್ಲ ಒಳ್ಳೇದಾಯ್ತದೆ. ಹೊಟ್ಟೆ ತುಂಬ ತಿನ್ನು ಮನಿಕ. ಕೊದ್ದಿದ್ರೆ ಎದ್ರಕೋಬೇಕು, ಕೊದ್ದಿಲ್ಲ ಅಂತಂದ್ರೆ ಯಾಕೆ ಎದ್ರಕೋಬೇಕು ಹೇಳು ನೀನು? ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಇರೋದು ಕಲಿ. ಹೆಂಗೋ ನನ್ನ ಸೊಸೆಯಿಂದ ನನ್ನ ಹೆಸರು ಕೆಡ್ಲಿಲ್ಲ, ಏನೂ ಇಲ್ಲ, ಎಲ್ಲ ಉಳ್ಕತ್ತಲ್ಲ, ಅಷ್ಟೇನೇ ಸಾಕು. ಮಹಾ ಬುಡಮ್ಮ, ನನ್ನ ಸೊಸೆ ಅಂತ ದೇವ್ರು ಇದ್ದಂಗೆ ನನ್ಗಂತೂ ನನ್ನ ಮಗ ಪುಣ್ಣನ ಮಗ ತಲೆ ಕೆಡ್ಸ್ಕೊಳಕ್ಕಿಲ್ಲ. ನನಗೆ ಅದೇ ಯೋಚನೆ ಆಗಿತ್ತು. ಈಗಂತೂ 2-3 ದೋಸೆ ತಿನ್ಕೊಬಿಟ್ಟು ಹೊಟ್ಟೆ ತುಂಬಿಸ್ಕೊಬಿಡ್ತೀನಿ ನಾನಂತೂ. ತಿನ್ನಿಯತ್ತೆ, ನಿಮ್ಗೆ ದೋಸೆ ಅಂದ್ರೆ ಇಷ್ಟ ಅಂತ ನೀ ಮಸಾಲೆ ದೋಸೆ ಎಲ್ಲ ಮಾಡ್ಕೊಂಬಿಟ್ಟು ಬಂದೀವ್ನಿ, ತಿನ್ಕೊಳ್ಳಿ. ನಿಮ್ಗೆ ಅಂತ ನೀ ಮಾಡಿದ್ದು ವಾಸನೆ ನೋಡೋಣ ತಿಂತೀರಾ ಅಂತ ಹೇಳ್ಬಿಟ್ಟು ಕೊದ್ದಿಗೊಂದು 4 ಹಾಕಬಿಟ್ಟು ಬಾರಿ ದೋಸೆಯ ಪಾಪ ಅವಳು ತಿನ್ಲಿ. ಇಲ್ಲ ಕಣಕ, ಪುಳಿಯೋಗರೆ ಮಾಡಿದ್ದು ತಿನ್ಕೊಬಿಟ್ಟು ಬಂದೆ. ದೇವ್ರಣೆ ಬೇಡ ನನಗಂತೂ, ದೇವ್ರಣೆ ಬೇಡ. ಮಹಾ ಏನು ಬೇಡ, ಸುಮ್ಕಿರು, ತಿನ್ಕೊಬಿಟ್ಟು ಬಂದೆ. ನೀನು ಹಿಂಗೆ ಆಗಿದೆ ಅಂತ ಗೊತ್ತಿದ್ರೆ ಮೊನ್ನೆನೇ ಬಂದ್ಬಿಡ್ತಿದ್ನೇನೋ. ಆರಾಮಾಗಿದ್ದೀರಾ ಬಿಡು, ಹೆಂಗೋನು ಇನ್ನೇನು ತೊಂದರೆ ಇಲ್ಲ ಅಂತ ಸುಮ್ಕಾಗಿ ಅದೇ ಸರೋಜಿ ಮಗಳೆಲ್ಲ ಕೆರೆಗಾರಿದ್ದು ಹೇಳ್ದಲ್ಲ ನೀನು, ಅದನ್ನೇ ಹೋಗ್ಬಿಟ್ಟು ಎಲ್ಲ ಏಳಿ ಮಾಡಿ ಅವ್ರ ಅಮ್ಮ ಎಲ್ಲ ಜಾಮ್ ತೆಗೆದ್ಲು. ಆಮೇಕಿಂದ ಅಣ್ಣ ಏನು ಬಂದ್ಬಿಟ್ಟು ಜಾಡ್ಸೋದ್ಬಿಟ್ಟು ನಮ್ಮ ಸರೋಜಿಗೂ ಮಗಳಿಗೆ ಜಾಡ್ಸೋದು, ಮನೆ ಬಿಟ್ಟು ಈಚೆ ಕಡೆ ಕಳಿಸಿ ಏನೇನೇನೋ ಆಗೋಗ್ಬಿಟ್ಟೈತೆ. ಅದು ಏನು ಮಾಡ್ತಾರೋ ಏನು ಕತ್ತಿಯೋ ನಾಕಾಣೆ. ಅದಕ್ಕೆ ಹಣೆ ಬರಹ ಯಾರನ್ನೂ ಬಿಡಕ್ಕಿಲ್ಲ ಅನ್ನೋದು ಕಣಕ್ಕೋ. ಒಬ್ರಿಗೆ ಮೋಸ ಮಾಡಿದ್ರೆ ನಮ್ಗಂತೂ ದೇವ್ರು ಮೋಸ ಮಾಡಿದಂಗೆ ಬಿಡ್ತಾನೆ, ಮಾಡ್ತಾನೆ ಮೋಸವಾ. ಹೆಂಗೋ ದೇವ್ರನ್ನೇ ನಂಬ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನಾಗಿದ್ದೆ ಕಣ್ಪದಿ. ನನ್ಗೆ ಏನಾಗಬೇಕು ಅಂತ ಎಲ್ಲ ಒಳ್ಳೇದೇ ಮಾಡ್ತಾ ಅನ್ಕಣಮ್ಮ, ಅಷ್ಟೇ ಸಾಕು. ಸದ್ಯ ನಾನು ಕೆಟ್ಟೋಳಲ್ಲ ಅಂತ ಹೇಳ್ಬಿಟ್ಟು ಅಂದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಕೊದ್ದಿಲ್ಲ ಅಂತ ಅನ್ಕೊಬಿಟ್ರೆ ನಂಗೆ ಅಷ್ಟೇ ಸಾಕು. ನಮ್ಗೆ ಯಾರು ನನಗೆ ಬೇಡ. ನನ್ನ ಮಗ ಒಬ್ಬ ಸಂದಕ್ಕೆ ಹೋದ್ಬಿಟ್ಟು ಈಕಿದಾಗಿ ಮುಗ್ದೋಯ್ತು ನನ್ನ ಮಗಂದು ಇನ್ನೇನು. ಆಮೇಕಿಂದ ಹೆಂಗೋ ನಿಮ್ದಕ್ಕೆ ಸುಖವಾಗಿದ್ಬಿಟ್ರೆ ನಂಗೆ ಅಷ್ಟೇ ಏನಿಯ ಸಾಕು ನೋಡು. ಈ ಮಗಂಗೆ ಏನು ಕಮ್ಮಿ, ಸಂದಕ್ಕೆ ಏನಿಯ ಓದ್ಕೊಂಡವನಿ. ನೀನು ಹೊಟ್ಟೆ ತುಂಬ ತಿಂದು ಸುಖವಾಗಿರೋದು ಕೊಲಿ. ಏಳು ಮಹಾ, ನೀನಿರೋದಕ್ಕೆ ಹೆಂಗೋ ಸೋರಾಯ್ತು. ನೀನು ಇಲ್ಲ ಅಂದಿದ್ರೆ ಪಾರಕ್ಕ ಉಣ್ದಿದಂಗೆ ತಿಂದಿದ್ದಂಗೆ ಹಂಗೆ ಮನೆ ಕೊಬಿಟ್ಟಿರೋದು. ಉಣ್ತಾನೂ ಇರಲಿಲ್ಲ, ತಿಂತಾನೂ ಇರಲಿಲ್ಲ. ಗಂಡಸ್ರು ಹೆಂಗೋ ಈಚೆ ಕಡೆಗೆ ಹೋಗ್ಬಿಟ್ಟು ದುಃಖ ಎಲ್ಲನೂ ಮರ್ತು ಬಿಡ್ತಾರೆ. ಅದೇ ಹೆಣ್ಣೈಕ್ಳವ್ರಲ್ಲ ಅವ್ರು ಮರೆಯೋಕ್ಕಿಲ್ಲ. ಮನೆ ಒಳಗಡೆ ಇದ್ಕೊಂಡು ಮನೆ ಒಳಗಡೆ ಏನಿಯ ಕೊರ್ಗಶ್ಯಾನಿ ಕೊರ್ಗಿ 4 ಗೋಡೆ ಮಧ್ಯ ಎಲ್ಲ ಹಿಂಗೆ ಆಗ್ಬಿಡ್ತಾರೆ ಸುಮ್ಕೆನೇನಿಯ. ನೀನಿರೋದಕ್ಕೆ ಹೆಂಗೋ ನಿಮ್ಮ ಅತ್ತೆ ಸಂದಕ್ಕೆ ನೋಡ್ಕೊತಿದ್ಯಾ ಬಿಡು. ಇಲ್ಲ ಅಂದಿದ್ರೆ ಆಯ್ತಿತ್ತಾ? ಅಯ್ಯೋ ಪುದ್ದಕ್ಕ, ನಮ್ಮ ಅತ್ತೆ ಒಂದು ಸಂದಕ್ಕಿದ್ರೆ ನಂಗೆ ಸಾಕು. ನಮ್ಮ ಅಪ್ಪನೂ ಅದೇನೇ ಹೇಳೋದು, ಹೆಂಗೋ ನಮ್ಮ ಅಕ್ಕನ ಸಂದಕ್ಕೆ ನೋಡ್ಕೊಬಿಡವ ನೀನು ಸಾಕು ಅಂತ ಹೇಳಿರೋದು ಯಾವಾಗೂ. ಅಪ್ಪನೂ ಬಂದು ಹೋಯ್ತು ಮೊನ್ನೆ, ಏನು ಹೇಳಿಲ್ಲ, ವಿಷಯ ನಡೆದಿರೋದು ಎಲ್ಲನೂ ಏನಕ್ಕೆ ಸುಮ್ಕಿನೇನಿ ಅಂತ. ಬೇಡ ಹೇಳಕ್ಕೇನು ಹೋಗ್ಬೇಡ್ರಿ, ಸುಮ್ಕಿರ್ರಿ. ಯಪ್ಪ, ತೃಪ್ತಿಯಾಗಿ ಊಟ ಮಾಡ್ತೀನಿ ಇವಾಗ.